ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಬ್ರಹ್ಮಸೂತ್ರ ಪ್ರಣೇತಾರಂ ಪರಮಜ್ಞಾನ ಸಂಯುತಂ ಕೃಷ್ಣದ್ವೈಪಾಯನಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 336ನೆಯ ಭಾಗ. ಗೌರಿಯು ಗೌತಮನನ್ನು, ನೀನು ಷಡ್ಗುಣೈಶ್ವರ್ಯನವಂತನೂ ಸಕಲ ಧರ್ಮಗಳನ್ನು ತಿಳಿದವನೂ ವಯೋ ಮತ್ತು ಜ್ಞಾನವೃದ್ಧನೂ ಮುನಿಶ್ರೇಷ್ಠನೂ ಆಗಿರುವೆ. ನನಗೆ ಈ ಅರುಣಾಚಲದ ಪ್ರದಕ್ಷಿಣೆಯ ಮಹಾತ್ಮೆಯನ್ನು ದಯಮಾಡಿ ಹೇಳು. ಯಾವ ಕಾಲದಲ್ಲಿ ಹೇಗೆ ಪ್ರದಕ್ಷಿಣೆ ಮಾಡಬೇಕು, ಪ್ರದಕ್ಷಿಣೆ ಮಾಡಿ ಯಾರು ಇಷ್ಟಾರ್ಥಗಳನ್ನು ಮೋಕ್ಷವನ್ನೂ ಪಡೆದರು, ಈ ವಿಚಾರವನ್ನು ತಿಳಿಸು ಎಂದು ಪ್ರಶ್ನಿಸಿದಳು. ಗಿರಿಜೆಯನ್ನು ಕುರಿತು ಗೌತಮನು, ಈ ಮಹಾತ್ಮೆಯನ್ನು ಸ್ವತಃ ಮಹೇಶ್ವರನೇ ನನಗೆ ಹೇಳಿದ್ದನು. ಅದನ್ನೇ ನಿನಗೆ ಹೇಳುತ್ತೇನೆ ಕೇಳು. ಮಹೇಶ್ವರನು ನನಗೆ, ನಾನು ಭೂಲೋಕದಲ್ಲಿ ಅರುಣಾಚಲೇಶನಾಗಿ ನೆಲೆಸಿರುವನು. ಅಲ್ಲಿ ನನ್ನನ್ನು ಮಹರ್ಷಿಗಳೂ ದೇವತೆಗಳೂ ಸೇವಿಸುತ್ತಿರುವರು. ಮನುಷ್ಯನಿಂದ ಜನ್ಮಾಂತರಗಳಲ್ಲಿ ಯಾವ ಯಾವ ಪಾಪಗಳು ಮಾಡಲ್ಪಟ್ಟಿವೆಯೋ ಅವುಗಳೆಲ್ಲವೂ ಪ್ರದಕ್ಷಿಣೆಯ ಹೆಜ್ಜೆ ಹೆಜ್ಜೆಗೂ ನಾಶವಾಗುತ್ತವೆ. ಪ್ರದಕ್ಷಿಣೆ ಮಾಡುವುದರಿಂದ 1000 ಅಶ್ವಮೇಧ, 10,000 ವಾಜಪೇಯ ಯಾಗ ಮಾಡಿದ ಮತ್ತು ಸರ್ವ ತೀರ್ಥ ಸ್ನಾನಗಳ ಪುಣ್ಯ ಫಲವು ಒಮ್ಮೆಲೆ ಸಿದ್ಧಿಸುವವು. ಶುಭ ಲಕ್ಷಣ ಹೀನನೂ ವೈದಿಕ ಕರ್ಮ ವರ್ಜಿತನೂ ನೀಚ ಜಾತಿಯಲ್ಲಿ ಜನಿಸಿದವನು ಆಗಿದ್ದರೂ ಸಹ ನನಗೆ ಪ್ರದಕ್ಷಿಣ ಮಾಡಿ ಹೊರಡುವವನ ಮುಂದೆಯೇ ಸಕಲ ಸಿದ್ಧಿಗಳೂ ಇರುತ್ತವೆ. ಸಕಲ ತೀರ್ಥ ಸ್ನಾನಗಳ ಎಲ್ಲ ರೀತಿಯ ಯಜ್ಞಗಳನ್ನು ಮಾಡಿದ ಪುಣ್ಯವು ಅರುಣಾಚಲದ ಪ್ರದಕ್ಷಿಣೆಯಿಂದ ಮನುಷ್ಯನಿಗೆ ದೊರಕುವು. ಪ್ರದಕ್ಷಿಣ ಕ್ರಮದಲ್ಲಿ ಮೊದಲ ಹೆಜ್ಜೆಯಿಂದ ಭೂಲೋಕವನ್ನು, 2ನೇ ಹೆಜ್ಜೆಯಿಂದ ಅಂತರಿಕ್ಷವನ್ನು, 3ನೆಯ ಹೆಜ್ಜೆಯಿಂದ ಸ್ವರ್ಗವನ್ನು ಮನುಷ್ಯನು ಖಂಡಿತವಾಗಿಯೂ ಜಯಿಸುವನು. 1 ಹೆಜ್ಜೆಯಿಂದ ಮಾನಸಿಕ, 2ನೆಯದರಿಂದ ವಾಚಿಕ, 3ನೆಯ ಹೆಜ್ಜೆಯಿಂದ ಕಾಯಕ ಪಾಪಗಳನ್ನು ಕಳೆದುಕೊಳ್ಳುವನು. ಅರುಣಾಚಲದ ಪ್ರದಕ್ಷಿಣೆಯ ಮೊದಲ ಹೆಜ್ಜೆಯಿಂದ ಸಕಲ ಪಾಪಗಳನ್ನು ಕಳೆದುಕೊಂಡು 2ನೇ ಹೆಜ್ಜೆಯಿಂದ ತಪಸ್ಸುಗಳ ಪುಣ್ಯ ಫಲವನ್ನು ನರನು ಹೊಂದುತ್ತಾನೆ. ಈ ಪರ್ವತದಲ್ಲಿ ಸಾವಿರಾರು ಮಹರ್ಷಿಗಳ, ಸಿದ್ಧರ, ದೇವತೆಗಳ ನಿವಾಸ ಸ್ಥಾನವೂ ಪರ್ಣಶಾಲೆಗಳೂ ಇವೆ. ಪರ್ವತದ ತುದಿಯಲ್ಲಿ ನಾನು ಸಿದ್ಧನಾಗಿ ಸದಾ ಕಾಲದಲ್ಲಿಯೂ ದೇವತೆಗಳ ಪೂಜೆಯನ್ನು ಸ್ವೀಕರಿಸುತ್ತಾ ವಾಸ ಮಾಡುತ್ತೇನೆ. ನನ್ನ ಸಮೀಪದಲ್ಲಿಯೇ ಇರುವ ಗುಹೆಯನ್ನು ದರ್ಶನ ಮಾಡಿ ಧ್ಯಾನಿಸಬೇಕು. ಇಲ್ಲಿರುವ ಅಗ್ನಿಸ್ತಂಭ ರೂಪವನ್ನು ಮನದೊಳಗೆ ಸ್ಥಾಪಿಸಿಕೊಂಡು ನಿಧಾನವಾಗಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಆತುರ ಧಾವಂತ ಇರಲೇಬಾರದು. ನಿತ್ಯ ಪ್ರದಕ್ಷಿಣೆ ಮಾಡುವವನಿಗೆ ಮರುಜನ್ಮವಿಲ್ಲದ ಶಾಶ್ವತ ಮೋಕ್ಷವು ಖಂಡಿತವಾಗಿಯೂ ಲಭಿಸುವುದು. ಗಿರಿಯ ಪ್ರದಕ್ಷಿಣೆ ಮಾಡುವ ಇಚ್ಛೆಯಿಂದ 1 ಹೆಜ್ಜೆಯನ್ನಾದರೂ ಇಟ್ಟರೆ ಅವನ ಪಾದಧೂಳಿಯ ಸೋಂಕಿನಿಂದ ಭೂಮಿಯೇ ಪವಿತ್ರವಾಗುವುದು. ತೀರ್ಥದಲ್ಲಿ ಸ್ನಾನ ಮಾಡಿ ಭಸ್ಮ ರುದ್ರಾಕ್ಷಗಳನ್ನು ಧರಿಸಿ ಶಿವಸ್ಮರಣೆಯನ್ನು ಮಾಡುತ್ತಾ ಅಷ್ಟದಿಕ್ಕುಗಳಿಗೂ ನಮಸ್ಕರಿಸುತ್ತಾ ಬೇರೆಯವರ ಕರ ಸಂಪರ್ಕವಿಲ್ಲದಂತೆ ಮಂದಗಮನದಿಂದ ತನ್ನ ಹೆಜ್ಜೆಯ ದನಿ ಕೇಳಿಸದಂತೆ ಸುತ್ತು ಬರಬೇಕು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.